ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ಯಾಬಿನೆಟ್ ರೀಶಫಲ್ಲು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅವರು ದೆಹಲಿಯಿಂದ ಅಲ್ಲಿ ಅನುಮತಿ ತಗೊಂಡು ಮಾಡಬೇಕು. ಅವರು ಈಗಾಗಲೇ ಒಮ್ಮೆ ಕೇಳಿದ್ದಾರೆ. ಅವರಿಗೆ ಈ ಮಧ್ಯೆ ಇದೆಲ್ಲ ಗೊಂದಲ ಬಂದಿದ್ದರಿಂದ ಅದು ನಿಧಾನ ಆಗಿದೆ. ನೆಕ್ಸ್ಟು ಈಗ ಡಿಸೆಂಬರ್ ತಿಂಗಳು 25 ಮೇಲೆ ಕ್ರಿಸ್ಮಸ್ ಎಲ್ಲ ಶುರುವಾಗ್ತದೆ. ಮತ್ತು ರಾಹುಲ್ ಗಾಂಧಿಯವರು ಅವೈಲಬಿಲಿಟಿನೂ ಕೂಡ ಕಡಿಮೆ ಇದೆ. ದೆಹಲಿಗೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಬಂದ ನಂತರ ರೀಶಫಲ್ಲು ಮತ್ತೊಂದು ಮಗದೊಂದು ಏನೆಲ್ಲ ಇದ್ದಾವೆ ಅದನ್ನು ತೀರ್ಮಾನ ಮಾಡ್ತಾರೆ. ನನ್ನ ಪ್ರಕಾರ ಇವ್ರು ಯಾವತ್ತು ಹೋಗ್ತಾರೋ ಹೇಳೋಕ್ಕಾಗಲ್ಲ. ಇವರು ಈಗ ನೋಡಿ ರಾಹುಲ್ ಗಾಂಧಿ ಅವರು ಈಗ ಬೇರೆ ಹೊರದೇಶದಲ್ಲಿ ಬಂದಿರ್ಬೋದು ಇವತ್ತು ಅಂತ ಕಾಣಿಸ್ತಿದೆ. ಅವರು ನಾಳೆ 26, 27 ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. 26 ಅಥವಾ 27 ಇದೆ. ಆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮುಗಿದ ಮೇಲೆ ಮತ್ತೆ ಹೊರದೇಶದ ಯುರೋಪ್ ಪ್ರವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಬಂದ ಮೇಲೆ ಅವರ ಅವೈಲಬಿಲಿಟಿ ನೋಡಿ ಸಿದ್ದರಾಮಯ್ಯ ಸಮಯ ತಗೊಂಡು ಭೇಟಿ ಮಾಡಿ ಬಂದ ನಂತರ ರೀಶಫಲ್ಲ ಮತ್ತೇನೆಲ್ಲ ರಾಜಕೀಯ ಬೆಳವಣಿಗೆಗಳು ತೀರ್ಮಾನ ಆಗ್ತವೆ. ಅಲ್ಲ, ಅವ್ರ ಭೇಟಿ ಮಧ್ಯಭಾಗ ಆಗ್ತದೋ ಫೆಬ್ರವರಿ ಮಧ್ಯಭಾಗ ಆಗ್ತದೋ ಹೇಳಕ್ಕಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ ಬಳಿಕ ಒಂದು ಚರ್ಚೆ ಇರುವಂತದ್ದು, ಈ ಒಂದು ಭೇಟಿ ಬದಲಾವಣೆ ಮುನ್ಸೂಚನೆ, ಸಿಎಂ ಬದಲಾವಣೆ ಮುನ್ಸೂಚನೆ, ಹಾಗಾಗಿ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಿದ್ದಾರೆ. ಅಲ್ಲ, ಈಗ ನೋಡಿ, ಯಾವಾಗಲೂ ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳು ಇರೋದಿಲ್ಲ, ಶಾಶ್ವತವಾಗಿ ಮಿತ್ರರು ಇರೋದಿಲ್ಲ. ಸೊ ರಾಜಕೀಯದಲ್ಲಿ ಫ್ಲೆಕ್ಸಿಬಿಲಿಟಿನೂ ಇರಬೇಕಾಗ್ತದೆ. ಹಾಗಾಗಿ ಅವರು ಈಗ ಎಲ್ಲರೂ ಕೂಡ ಭೇಟಿ, ನನ್ನೊಬ್ಬರನ್ನೇ ಅಂತಲ್ಲ, ಎಲ್ಲರೂ ಕೂಡ ಯಾರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವರು ಯಾರಿದ್ದಾರೆ, ಆದರೆ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಬಣ ಅದು ಇಟ್ಕೋಬೇಕದನ್ನು. ಈಗ ಬಣವಾರು ಮಾತಾಡುವಾಗ ಶಿವಕುಮಾರ್ ಕಡೆ ಇರೋರು ಸ್ವಲ್ಪ ಜನ ಇದ್ದಾರೆ, ಈ ಕಡೆನೂ ಸ್ವಲ್ಪ ಜನ ಇದ್ದಾರೆ. ಹೀಗೆಲ್ಲ ಇರ್ತಾರೆ ಬಣದ ರಾಜಕಾರಣದಲ್ಲಿ. ಯಾರ್ಯಾರು ಎಲ್ಲೆಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು ಪ್ರಯತ್ನ ಮುಖಂಡರುಗಳು ಎಲ್ಲರೂ ಮಾಡ್ತಾರೆ. ಆ ಥರ ಶಿವಕುಮಾರ್ ಅವರು ಮಾಡಿದ್ದಾರೆ. ಚರ್ಚೆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವಾಗ ಬೇಕಾದರೂ ಮಾಡ್ಬೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಚುನಾವಣೆ ಮಾಡಿಲ್ಲ ಅಂತಲೇ ಸುಮಾರು 1000 ಕೋಟಿ ಹಣ ಕೇಂದ್ರ ಸರ್ಕಾರ ಅದನ್ನು ಬಿಡುಗಡೆ ಮಾಡದೆ ಇದ್ದಾರೆ. ಈ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಜನಗಳ ಅಭ್ಯುದಯಕ್ಕೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನು ನಿಲ್ಲಿಸಿದ್ದಾರೆ, ಅದರಿಂದ ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿನೂ ಕೂಡ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ಆದಷ್ಟು ಜಾಗ್ರತೆ ಚುನಾವಣೆಗಳನ್ನು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನು ಪಡಿತಕ್ಕಂಥ ಪ್ರಯತ್ನದ ಆಗಲಿ ಅಂತೇಳಿ ಆ ಕಡೆ ಗಮನ ಹರಿಸಿದ್ದಾರೆ. ಅವೆಲ್ಲ ಚುನಾವಣೆಗಳೆಲ್ಲ ಅತಿ ಶೀಘ್ರದಲ್ಲೇ, ಈಗ ಕಾರ್ಪೊರೇಷನ್ದು ಕೂಡ 5 ಕಾರ್ಪೊರೇಷನ್ ಇದ್ದಾವೆ, ZP TPS ಇದ್ದಾವೆ. ಇವು ಎಲ್ಲ ಚುನಾವಣೆ ಮಾಡಬೇಕು ಅಂತೇಳಿ. ಅಪೆಕ್ಸ್ ಬ್ಯಾಂಕ್ ಏನು ಚರ್ಚೆ ಏನಿಲ್ಲ, ಇನ್ನೂ ನೆನ್ನೆ ಕ್ಯಾಲೆಂಡರ್ ಹಾಕೋರೆ.